ಕನ್ನಡಿಯ ವಿಷಯದಲ್ಲಿ ಈ ತಪ್ಪು ಮಾಡಿದರೆ ಮನೆಯಲ್ಲಿ 1 ರೂಪಾಯಿ ದುಡ್ಡು ನಿಲ್ಲೋದಿಲ್ಲ. ಕನ್ನಡಿಯನ್ನು ಮನೆಯಲ್ಲಿ ಹೇಗಿಡಬೇಕು, ಯಾವ ದಿಕ್ಕಿನಲ್ಲಿ ಕನ್ನಡಿ ಇಟ್ಟರೆ ವಾಸ್ತು ದೋಷ ಇರೋದಿಲ್ಲ, ಹಣದ ಸಮಸ್ಯೆ ಕಳೆದು ಮನೆಯಲ್ಲಿ ಸುಖ ಸಂತೋಷ ನೆಲೆಸಲು ಕನ್ನಡಿ ವಿಷಯದಲ್ಲಿ ಯಾವ ನಿಯಮ ಪಾಲಿಸಬೇಕೆಂದು ಈಗ ತಿಳಿಯೋಣ. ಕನ್ನಡಿಯು ಬರೀ ಮುಖ ನೋಡಿಕೊಳ್ಳಲು ಮಾತ್ರವಲ್ಲದೆ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಯನ್ನು ಹೀರಿಕೊಂಡು ಪಾಸಿಟಿವ್ ಶಕ್ತಿಯನ್ನು ಕೊಡುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಕನ್ನಡಿಗೆ ವಿಶೇಷ ಮಹತ್ವವಿದೆ. ಸಂಪತ್ತನ್ನು ಕನ್ನಡಿಯು ಬಹಳ ವಿಶೇಷವಾಗಿ ಆಕರ್ಷಿಸುತ್ತದೆ ಎಂದು ನಂಬಲಾಗುತ್ತದೆ. ಕನ್ನಡಿಯನ್ನು ಆಗ್ನೇಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು. ಇದು ಆಗ್ನೇಯ ದಿಕ್ಕು. ಈ ದಿಕ್ಕಿನಲ್ಲಿ ಕನ್ನಡಿ ಇದ್ದರೆ ಮನೆಯವರ ನಡುವೆ ಜಗಳಗಳು ಹೆಚ್ಚುತ್ತದೆ. ಇದರಿಂದ ಮನೆಯವರ ಶಾಂತಿ ಕೂಡ ಹಾಳಾಗುತ್ತದೆ. ಆದ್ದರಿಂದ ಈ ದಿಕ್ಕಿನಲ್ಲಿ ಕನ್ನಡಿ ಇಡಬಾರದು. ಕನ್ನಡಿಯನ್ನು ಮನೆ ಮುಖ್ಯದ್ವಾರದಿಂದ ನೋಡಿದಾಗ ಎದುರಿಗೆ ಕಾಣುವಂತೆ ಹಾಕಬಾರದು. ಇದು ಹೊರಗಿನಿಂದ ನೋಡುವವರ ದೃಷ್ಟಿ ಹಾಗೂ ನೆಗೆಟಿವ್ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಲಗುವ ಕೋಣೆಯಲ್ಲಿ ಕನ್ನಡಿ ಏನಾದರೂ ಹಾಕಿದ್ದರೆ ಆ ಕನ್ನಡಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಲಗುವ ಮುಂಚೆ ಅಥವಾ ಮಲಗಿದ ವ್ಯಕ್ತಿಯ ಬಿಂಬ ಅದರಲ್ಲಿ ನೇರವಾಗಿ ನಿಮಗೆ ಕಾಣಿಸುವಂತೆ ಇಡಬಾರದು. ಇದರಿಂದ ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿ ಹೆಚ್ಚಾಗುತ್ತದೆ. ಕನ್ನಡಿಯನ್ನು ದಕ್ಷಿಣ ದಿಕ್ಕು ಅಥವಾ ಸೀಲಿಂಗ್ನಲ್ಲಿ ಹಾಕಬಾರದು. ಇದರಿಂದ ನೆಗೆಟಿವ್ ಶಕ್ತಿ ಹೆಚ್ಚು ಮನೆಯಲ್ಲಿ ವೃದ್ಧಿಯಾಗುತ್ತದೆ. ಮನೆ ಕಿಟಕಿ ಮೂಲಕ ಹೊರಭಾಗದಲ್ಲಿ ಗಿಡಗಳನ್ನು ಬೆಳೆಸಿದ್ದರೆ ಆ ಗಿಡಗಳ ಪ್ರತಿಬಿಂಬ ಕನ್ನಡಿಯಲ್ಲಿ ಬರುವಂತೆ ಇಡಿ. ಹಸಿರು ಪ್ರತಿಬಿಂಬಿಸಿದರೆ ಮನೆಯಲ್ಲಿ ಸಂಪತ್ತು. 2 ಕನ್ನಡಿಗಳನ್ನು ಯಾವುದೇ ಕಾರಣಕ್ಕೂ ಎದುರು ಬದುರು ಇಡಬೇಡಿ. ಇದರಿಂದ ಮನೆಯಲ್ಲಿ ಗಲಾಟೆ, ಅಶಾಂತಿ ಜೊತೆಗೆ ನೆಗೆಟಿವ್ ಶಕ್ತಿ ಹೆಚ್ಚುತ್ತದೆ. ಗೋಡೆಗೆ ಹಾಕುವ ಕನ್ನಡಿಯು ನೆಲದಿಂದ 4 ರಿಂದ 5 ಅಡಿ ಎತ್ತರದಲ್ಲಿ ಇರಬೇಕು. ಕನ್ನಡಿಯನ್ನು ಯಾವುದೇ ಕಾರಣಕ್ಕೂ ಕತ್ತಲೆಯಲ್ಲಿ ಇರಿಸಬಾರದು. ಬೆಳಕು ಇರುವ ಕಡೆ ಕನ್ನಡಿ ಇದ್ದರೆ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಮೆಟ್ಟಿಲುಗಳ ಮುಂದೆ ಕನ್ನಡಿಯನ್ನು ಇಡಬೇಡಿ. ಏಕೆಂದರೆ ಮೆಟ್ಟಿಲು ಹತ್ತುವಾಗ ಮತ್ತು ಇಳಿಯುವಾಗ ಕನ್ನಡಿಯಲ್ಲಿ ಉಂಟಾಗುವ ಬರೀ ಕಾಲು, ಬರೀ ತಲೆ, ರುಂಡವಿಲ್ಲದ ಮುಂಡದಂತಹ ವಿಕೃತ ಬಿಂಬಗಳು ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಎಚ್ಚರ. ಆಯತ ಅಥವಾ ಚೌಕಾಕಾರದ ಕನ್ನಡಿಯು ಮನೆಯಲ್ಲಿಡಲು ಅತಿ ಉತ್ತಮ. ಅಂಡಾಕಾರದ ಕನ್ನಡಿಯನ್ನು ಬಳಸಬಹುದು, ಆದರೆ ಇದು ವಾಸ್ತು ನಿಯಮಗಳ ಪ್ರಕಾರ ಅದು ಅಷ್ಟೊಂದು ಒಳ್ಳೆಯದಲ್ಲ. ಸೀಳಿರುವ, ಒಡೆದು ಹೋಗಿರುವ ಫ್ರೇಮ್ ಹಾಳಾದ ಕನ್ನಡಿಯನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಂದು ಕನ್ನಡಿಯು ಮನೆಯಲ್ಲಿ ಹೊಡೆಯದಂತೆ ನೋಡಿಕೊಳ್ಳಿ. ಏಕೆಂದರೆ ಕನ್ನಡಿಯನ್ನು ಲಕ್ಷ್ಮೀ ಸ್ವರೂಪವಾಗಿ ಕೂಡ ನೋಡಲಾಗುವುದು. ಮಕ್ಕಳು ಓದುವ ಜಾಗದಲ್ಲಿ ಅಥವಾ ಓದುವ ಕೋಣೆಯಲ್ಲಿ ಎಂದಿಗೂ ಕನ್ನಡಿ ಹಾಕಬೇಡಿ. ಅಲ್ಲಿ ಕನ್ನಡಿಯ ಅವಶ್ಯಕತೆ ಇರುವುದಿಲ್ಲ. ಇಟ್ಟರೂ ಅವರ ಮೇಜಿಗೆ ಎದುರಾಗಿ ಇಡದೆ ಬೇರೆ ಕಡೆ ಇಡಿ. ಮಕ್ಕಳ ಗಮನ ಕನ್ನಡಿಯ ಕಡೆ ಹೆಚ್ಚು ಸಮಯ ಹೋಗಬಹುದು. ಕನ್ನಡಿಯನ್ನು ಹಣದ ಲಾಕರ್ ಎದುರಿಗೆ ಇಟ್ಟರೆ ತುಂಬಾ ಒಳ್ಳೆಯದು. ಇದರಿಂದ ಹಣ ಅಥವಾ ಸಂಪತ್ತು ದುಪ್ಪಟ್ಟಾಗುವುದು. ಉತ್ತರ ದಿಕ್ಕು ಸಂಪತ್ತಿನ ದೇವಕುಬೇರನ ಮೂಲೆಯಾಗಿರುವುದರಿಂದ ಕನ್ನಡಿಯನ್ನು ಉತ್ತರ ದಿಕ್ಕಿನಲ್ಲಿಟ್ಟರೆ ತುಂಬಾ ಉತ್ತಮ. ಮುಖ್ಯವಾಗಿ ಈ ದಿಕ್ಕು ಬಹಳ ಶಕ್ತಿಯುತವಾದ ಹಾಗೂ ಧನಾತ್ಮಕವಾದ ದಿಕ್ಕಾಗಿದೆ. ಮನೆಯಲ್ಲಿ ಊಟ ಮಾಡುವ ಸ್ಥಳ ಅಥವಾ ಡೈನಿಂಗ್ ಟೇಬಲ್ನ ಬಿಂಬ ಕಾಣಿಸುವಂತೆ ಕನ್ನಡಿ ಇದ್ದರೆ ಆಹಾರದ ಕೊರತೆ ಎಂದಿಗೂ ಆ ಮನೆಗೆ ಬರುವುದಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಅಡುಗೆ ಮನೆಯಲ್ಲೂ ಕನ್ನಡಿ ಇಡಬಾರದು. ಇದು ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮನೆಯ ಪೂರ್ವ ಅಥವಾ ಉತ್ತರ ಭಾಗದ ಗೋಡೆಗಳ ಮೇಲೆ ಯಾವಾಗಲೂ ಕನ್ನಡಿಯನ್ನು ಇಡಬೇಕು. ದಕ್ಷಿಣ ಅಥವಾ ಪಶ್ಚಿಮ ಗೋಡೆಗಳ ಮೇಲೆ ಎಂದಿಗೂ ಇಡಬೇಡಿ. ಅತಿ ಮುಖ್ಯವಾಗಿ ಕನ್ನಡಿಯು ಯಾವಾಗಲೂ ಸ್ವಚ್ಛವಾದ, ಸ್ಪಷ್ಟವಾದ ಪ್ರತಿಬಿಂಬವನ್ನು ಮಾತ್ರ ನಮಗೆ ತೋರಿಸಬೇಕು. ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಡಬಾರದು. ವಾಸ್ತು ಪ್ರಕಾರ ಇದು ಒಳ್ಳೆಯದಲ್ಲ. ಇದ್ದಕ್ಕಿದ್ದಂತೆ ಕನ್ನಡಿ ಒಡೆದರೆ ನಾವಾಗಲಿ ಮನೆಯವರಾಗಲಿ ಯಾವುದೋ ದೊಡ್ಡ ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದಾರೆ, ನಮ್ಮ ಮನೆಯಲ್ಲಿದ್ದ ತೊಂದರೆ ದೂರವಾಗಿದೆ ಎಂದರ್ಥ. ಆದ್ದರಿಂದ ಕಳೆದು ಹೋದ ಸಮಸ್ಯೆಗಳನ್ನು ಮತ್ತೆ ಮನೆಗೆ ಇರಿಸಿಕೊಳ್ಳದೆ ಒಡೆದ ಗಾಜನ್ನು ಹೊರಹಾಕಿ ಅದರ ಜಾಗದಲ್ಲಿ ಕೂಡಲೇ ಹೊಸ ಗಾಜನ್ನು ಅಳವಡಿಸಬೇಕು. ಕನ್ನಡಿಯ ವಿಚಾರದಲ್ಲಿ ಈ ನಿಯಮಗಳನ್ನು ಪಾಲಿಸಿದರೆ ಖಂಡಿತ ಮನೆಗೆ ಅದೃಷ್ಟ ಪ್ರಾಪ್ತಿಯಾಗುವುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಚಂದನಾಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.